ಶುಭ ಸಂಜೆ. ಕನ್ನಡ ಗಾಳಿ ಸ್ವಲ್ಪ ಲೇಟ್ ಆಗಿರ್ಬೋದು. ನೋಡಿದ್ರೆ ತುಂಬ ಸುಂದರ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಅಂದರೆ ನಮ್ಮ ನಗರಸಭೆ ಎಲ್ಲಿ ಏನು ನಮ್ಮ ಕೇಂದ್ರ ಬಿಂದು ಆಗಿರುವ ನಮ್ಮ ಅಕ್ಕ ತಂಗಿರೇ ಆಗಿರ್ಬೋದು, ಎಲ್ಲ ಅಕ್ಕರಾಗಿದೆ, ಎಲ್ಲ ಎಲ್ಲ ಅಕ್ಕಂದಿರು, ಅದು ಎಲ್ಲ ಅಣ್ಣಂದಿರು ಅಂತಾರೆ. ಯಾಕಂದರೆ ಎಲ್ಲ ವಯಸ್ಸಿಲ್ಲ ದೊಡ್ಡವರು, 10 ವರ್ಷ 10 ವರ್ಷ ದೊಡ್ಡವರು. ಹಾಗಾಗಿ ಇದೊಂದು ಬೇಜಾರ ಸಂಗತಿ ಅಂದ್ರೇನು, ನಮ್ಮ AW ಅವರು ಹೇಳಿದಾಗೆ ಹೇಗೆ ನಾವು ಸರ್ಕಾರ ನೌಕರಿ ಏನು ಬಂದು ಬರ್ತೀವಿ, ಅದೇ ಥರನಾಗಿ 60 ವರ್ಷ ಏನಿದೆ ಅದು ವಯೋನಿವೃತ್ತಿ ಆಗಲೇಬೇಕಾಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಇದು ಕಳೆದ 3 ತಿಂಗಳಾಯಿತು ಈಗ ಈ ನಗರಸಭೆಗೆ ಜಾಯ್ನ್ ಆಗಿ. ಆ ಸಂದರ್ಭದಲ್ಲಿ ಕೇವಲ ರಾಜೇಶ್ವರಿ ಮೇಡಮ್ ನೋಡಿದ್ದೇನೆ. ಅದನ್ನು ಬಿಟ್ಟರೆ ನಮ್ಮ ಹೀರೋ ವಂಡರ್ಫುಲ್ ಪರ್ಸನ್ ಇನ್ನು. ಯಾಕಂದ್ರೆ ಏನಂದರೆ ನಾನು ಹತ್ತಿರ ಇರ್ತಿದ್ದೆ, ಹಾಗಾಗಿ ಇವು ಅಕ್ಕಗಳಿಗೂ ಅಷ್ಟು ಪರಿಚಯ ಇಲ್ಲ. ಬಟ್ ಮುಖಗಳನ್ನು ನೋಡಿದರೆ ಭಾಳ ಸುಂದರವಾಗಿ ಮುಖಗಳು ನೋಡಿ. ಯಾಕಂದರೆ ಇಷ್ಟು ವರ್ಷ ಈ ಕಸದಲ್ಲಿ ಕೆಲಸ ಮಾಡಿದರೂ ಸಹ ಅವ್ರ ಕಳೆಗಳು ಈಗ ಆಗಿದ್ದಾರೆಂದರೆ ಅವರ ಸೇವೆ ನಮಗೆ ಒಂದು ಭಿಕ್ಷೆ ಆಗಿ ಕೊಟ್ಟಿದ್ದಾರೆ. ಅವ್ರ ಸೇವೆ ಭಿಕ್ಷೆ. ಯಾಕೆ ಭಿಕ್ಷೆ ಅಂತಂದರೆ ಈ ಭಿಕ್ಷೆ ಆ ದೇವರ ಕಡೆಯಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಕೆಲಸ ಇವರು ಇಷ್ಟು ವರ್ಷ ಮಾಡಿದ್ದಾರೆ ಅಂದರೆ ಇವ್ರಿಗೆ ನಾನು ನಮೋ. ಯಾಕಂದರೆ ಯಾವಾಗೂ ಈ ವಿಚಾರವ ಯಾಕೆ ಹೇಳ್ತೀನಂದರೆ ಈ ಕೆಲಸ ದೇವರಿಂದ ಸಹ ಸಾಧ್ಯ ಇಲ್ಲ ಮಾಡಲಿಕ್ಕೆ. ಅದಕ್ಕಾಗಿ 24x7 ವಾಟರ್ ಸಪ್ಲೈ ಕೆಲಸ ಈಗ ನಮ್ಮ AW ಹೇಳಿದಾಗೆ ನಾನು 24x7 ನೀರು ಸರಬರಾಜು ಏನು ವ್ಯವಸ್ಥೆಯಲ್ಲೇ ಕೆಲಸ ಮಾಡಿ ಬಂದಿದ್ದೇನೆ. ನನಗೆ ಅಂದರೂ ಇಲ್ಲಿ ಕೋಲಾರ ಹೋಗಪ್ಪ, ನಿನ್ಗೆ ಗೊತ್ತಾಗ್ತಿದೆ ಪರಿಸ್ಥಿತಿ ಏನಿದೆ. ಕೋಲಾರ ಹೋಗಿ ನಿಮ್ಗೆ ಪರಿಸ್ಥಿತಿ ಗೊತ್ತಾಗ್ತೈತೆ. ದೇಶ ಎಲ್ಲ ಅದೇ ಬಿಕಾಸ್ ಇನ್ ಇಂಡಿಯನ್ ಆರ್ಮಿ ಸರ್ವಿಸ್ 18 years. ಅಲ್ಲಿ ವ್ಯವಸ್ಥೆ, ಇಲ್ಲಿ ವ್ಯವಸ್ಥೆ, ನಮ್ಮ ಕರ್ನಾಟಕ ವ್ಯವಸ್ಥೆ ಎಲ್ಲನೂ ಶಾರ್ಟ್ ಇದರಲ್ಲಿ ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೇನೆ. ಅಂಥ ಸೇವೆ, ಕುಡಿ ನೀರಿನ ಸಮಸ್ಯೆ ಇದ್ದಾಗ 24x7 ಕೆಲಸ ಮಾಡುವಂಥ ಈ ನನ್ನ ಅಣ್ಣಂದರಿಗೆ ನಾನು ಸಹ ಸಾಷ್ಟಾಂಗ ನಮಸ್ಕಾರಗಳನ್ನು. ಈಗ ಎಲ್ಲರ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಎಲ್ಲರೂ 29, 39, 29, 28, 27 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜೇಶ್ವರಿ ಮೇಡಮ್ ಬಗ್ಗೆ ಹೇಳೋದಾದರೆ ಇದು ಹ್ಯಾಟ್ಸ್ ಆಫ್. ಯಾಕಂದರೆ ಯಾವಾಗೂ ನನಗೆ 3 ತಿಂಗಳೊಳಗೆ ಒಂದಷ್ಟು ಸಮಸ್ಯೆಗಳನ್ನು ಆಗದಂಗೆ, ಯಾಕೆ ತಮಗೆಲ್ಲರಿಗೂ ಗೊತ್ತಾಗಿರೋ ಪ್ರಕಾರ ಕೋರ್ಟು, ಕಚೇರಿ, ಲೋಕಾಯುಕ್ತು, ಮೀಟಿಂಗು ಅಲ್ಲೆಲ್ಲ ಹೋದಾಗ ಅದ್ರ ಹೆಗಲ ಭಾರ ಅಂದರೆ ಉಸ್ತುವಾರಿ ಅಂತಾರಲ್ಲ, ಉಸ್ತುವಾರಿ ನಮ್ಮ ಮೇಡಮ್ ತೊಗೊಂಡಿದ್ರು 3 ತಿಂಗಳ. ಒಂದಷ್ಟು ಎಲ್ಲರ ಅನ್ಅಫಿಷಿಯಲಿ ಆಗಲಿ ಅಥವಾ ಯಾವುದೇ ಸರ್ಕಾರದ ಸಭೆಯಲ್ಲಿ ಹೋಗಬೇಕಾದ್ರೆ ಒಂದು ಸಹ ಯಾವುದೇ ಕಂಪ್ಲೇಂಟ್ ಸಾಹೇಬರು ನೀವಿಲ್ಲ, ಹಾಗಾಗಿ ಇಲ್ಲಿ ವ್ಯವಸ್ಥೆ ಹೀಗಾಗಿದೆ ಅನ್ನೋದು ಯಾವಾಗ ಈ 3 ತಿಂಗಳಲ್ಲಿ ಕಂಡು ಬಂದಿಲ್ಲ. ಹಾಗಾಗಿ ತುಂಬ ಥ್ಯಾಂಕ್ಸ್ ಮೇಡಮ್. ಸೇಮ್ ಅವ್ರಿಗೂ ಅದೇ ಯಾವಾಗಲೂ ಸರ್ ಹೇಳ್ದಂಗೆ ಯಾವಾಗ ಹಸುಮುಖ. ಎಷ್ಟೋ ಸಮಸ್ಯೆಗಳು ಬಂದರೆ ಏನು ಲಾಸ್ಟ್ ಟೈಮ್ ಬಂದರೆ ಹಸನ್ಮುಖ ಏನಮ್ಮ. ಹೀಗೇ ಇರಲಿ, ಹೀಗೇ ನಿಮ್ಮ ವಯೋನಿವೃತ್ತಿಯಲ್ಲಿ ಖುಷಿಯಾಗಿರಿ, ಯಾವಾಗೂ ನಗ್ತಾ ಇರಿ. ಇದೇ ಒಂದು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಶಾರ್ಟ್ ಟೈಮ್ ಇರೋದ್ರಿಂದ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡ್ತಾರೆ. ಹಾಗಾಗಿ ನನ್ನೂ ಒಂದು ಸ್ವಲ್ಪ ಕಡತಗಳು ಬೆಳಗಿಂದ ನಿನ್ನಿಂದ ಒಂದು ಸ್ವಲ್ಪ ಕಚೇರಿಗೆ, ಜಿಲ್ಲಾಧಿಕಾರಿ ಕಚೇರಿಗೆ ಓಡಾಡ್ತಾ ಇದ್ದೇನೆ. ಹಾಗಾಗಿ ಕ್ಷಮಿಸಿ, ಲೇಟಾಗಿ ಫಂಕ್ಷನ್ ಸ್ಟಾರ್ಟ್ ಮಾಡಿದರೆ. ಹಾಗಾಗಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕೆಂದು ಈ ವೇದಿಕೆ ಮುಖಾಂತರ ಹೇಳ್ಕೊಡ್ತೀನಿ.